ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಲಾ. ಎಲ್ಲ ಹೇಗಿದ್ದೀರಾ? ಈ ಫಂಕ್ಷನ್ ಎಲ್ಲಿ ಅಂತ ನಡೀತಾ ಇರೋದು ಅಂತ ಕೇಳ್ತಾ ಇದ್ದೀರಾ. ನೋಡ್ತಾ ಇರಿ ಎಷ್ಟು ತುಂಬ ಚೆನ್ನಾಗಾಯಿತು ಅಂತಂದರೆ ಪೂಜೆ ಎಲ್ಲ. ಇದು ಯಾವ ವಿಡಿಯೋ ಅಂತ ಅಂದರೆ ನನ್ನ ಮಗಳು ಅಂಗನವಾಡಿಗೆ ಹೋಗ್ತಾಳಲ್ಲ, ಆ ಅಂಗನವಾಡಿ ಟೀಚರ್ ಸುಜಾತಾ ಮೇಡಮ್ ಅಂತ ಅವ್ರ ಮನೆ ಗೃಹ ಪ್ರವೇಶಕ್ಕೆ ನನ್ನ ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ನಾನು ನನ್ನ ಮಗಳು ವಿಸಿಟ್ ಕೊಟ್ಟಿದ್ದು ಅವ್ರ ಮನೆಗೆ. ತುಂಬ ಚೆನ್ನಾಗಾಯಿತು. ಹೋಮ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಮತ್ತು ಅವ್ರ ಮನೆ ಡೆಕೋರೇಷನ್ ಆಗಿರ್ಬೋದು, ಊಟ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಾಯಿತು. ಜೊತೆಗೆ ಅವ್ರ ಮನೆಗೆ ಯಾರ್ಯಾರು ಗೆಸ್ಟ್ಗಳೆಲ್ಲ ಬಂದಿದ್ರು, ಅವ್ರ ಅಪ್ಪ ಅಮ್ಮ ಆಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ನಾದಿನಿ ಆಗಿರ್ಬೋದು, ಟೋಟಲ್ ಇಡೀ ಫ್ಯಾಮಿಲಿನೇ ಅವರು ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾರೇ ಬಂದ್ರೂ ಅಷ್ಟೇ ನಗ್ನಾಗ್ತಾನೆ ಅವ್ರನ್ನ ವೆಲ್ಕಮ್ ಮಾಡಿ, ಅವರಿಗೆ ಎಲ್ಲ ಅರ್ಶಿನ ಕುಂಕುಮದಿಂದ ಕೊಡೋದಿಂದ ಹಿಡ್ದು ಅವ್ರನ್ನ ಊಟ ಹಾಕಿ ಮತ್ತು ಬೀಳ್ಕೊಡುಗೆವರೆಗೂ ತುಂಬ ಚೆನ್ನಾಗಿ ಮಾಡಿದ್ರು. ಎಷ್ಟು ಚೆನ್ನಾಗಿ ಈ ಕಾರ್ಯಕ್ರಮ ಮೂಡಿ ಬಂತು ಅಂತ ಮುಂದೆ ನೋಡ್ತಾ ಹೋಗಿ. ಯಾರು ಎಲ್ಲೂ ಸ್ಲಿಪ್ ಮಾಡ್ದಲೇ ಈ ವಿಡಿಯೋ ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇದು ಹೋಮಾಗೆ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಪೂಜೆಗೆ ಕೂತ್ಕೊಂಡಿದ್ದಾರೆ ಮೇಡಮ್ ಅವರು. ತುಂಬ ಚೆನ್ನಾಗಿತ್ತು. ಅವ್ರ ಹಸ್ಬೆಂಡ್ ಅಂತೂ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ಮೇಡಮ್ ಅಷ್ಟೇ ಸಿಂಪಲ್ ಆಗಿದ್ದಾರೆ. ಮತ್ತು ಅವ್ರದ್ದು ಸ್ಮೈಲ್ ನಂಗೆ ತುಂಬ ಇಷ್ಟ. ಯಾವಾಗಲೂ ನಗ್ನಾಗ್ತಾನೆ ಟ್ರೀಟ್ ಮಾಡ್ತಾರೆ. ಜೊತೆಗೆ ಅದು ಏನೋ ಒಂಥರ ಸ್ವಭಾವ ತುಂಬ ಇಷ್ಟ ಆಗುತ್ತೆ ನನಗೆ. ನನ್ನ ಮಗಳಿಗೂ ಅಷ್ಟೇ ಅವರಂದರೆ ಸಖತ್ ಇಷ್ಟ. ಹಾಗಾಗಿ ನಮ್ಮನ್ನು ಇನ್ವೈಟ್ ಮಾಡಿದರು ಪೂಜೆಗೆ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಅವ್ರ ಮನೆ ಪೂಜೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದು. ನಾನು ಹೋಗೋ ಅಷ್ಟೊತ್ತಿಗೆ ಹೋಮ ಸ್ವಲ್ಪ ಅರ್ಧನೇ ಮುಗ್ದೋಗಿತ್ತು. ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೋಮಕ್ಕೆ ಕೂತ್ಕೊಂಡು ಪೂಜೆ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಹೋಮ ಮಂತ್ರ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮೂಡ್ ಬಂತು. ಜೊತೆಗೆ ಮನೆದೊಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಅಲಂಕಾರ ಎಲ್ಲ ಮಾಡಿದರು, ಕಳಸ ಎಲ್ಲ ಪೂಜೆ ಮಾಡಿದರು. ನೋಡ್ತಾ ಇದ್ದೀರಲ್ಲ, ಇದು ಪೂರ್ತಿ ಎಷ್ಟು ಚೆನ್ನಾಗಿದೆ ಅಂತ. ವಿಡಿಯೋನ ಯಾರು ಎಲ್ಲ ಸ್ಲಿಪ್ ಮಾಡಬೇಡಿ, ತುಂಬ ಚೆನ್ನಾಗಿದೆ ನೋಡಿ. ನಾನು ವಿಡಿಯೋ ಪೂರ್ತಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಪೂಜೆ ಮಾಡೋಕ್ಕೆ ಹಾಲಲ್ಲಿ ಪೂಜೆ ಮಾಡಿದ್ದು. ಸೊ ಹಾಗಾಗಿ ನಾನು ಇಲ್ಲಿ ಪೂರ್ತಿ ವಿಡಿಯೋನ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಲಕ್ಷ್ಮಿ ಮಾತ್ರ ಸಖತ್ ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿದ್ರು. ಪ್ರತಿಯೊಂದೂ ಅಷ್ಟೇ ಅಣಿಯಾಗಿ ಎಲ್ಲದನ್ನೂ ರೆಡಿ ಮಾಡಿದರು. ಏನು ಹೆಣ್ಮಕ್ಳೇ ಹಾಗೆ ಅಲ್ವಾ, ಒಂದು ಪೂಜೆ ಆಗಿರ್ಬೋದು, ಒಂದು ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಇಲ್ಲ ಒಂದು ಮನೇಲೇ ಪೂಜೆ ಮಾಡ್ಬೋದು, ಅದನ್ನು ತುಂಬ ನೀಟಾಗಿ ಸಂಪ್ರದಾಯವಾಗಿ ಮಾಡೋದು ಅಂದರೆ ಹೆಣ್ಮಕ್ಳೇ. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದಾರಲ್ಲ. ಲಕ್ಷ್ಮಿನೇ ಎದ್ದು ಬರೋ ಥರನೇ ಕಾಣಿಸ್ತಾ ಇತ್ತು ಅವ್ರ ಮನೇಲಂತೂ ಪೂಜೆ. ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು ಮತ್ತು ಕಾರ್ಯಕ್ರಮ. ನನಗೆ 2 ಕಣ್ಣೇ ಸಾಲಲಿಲ್ಲ ಅಂತಲೇ ಹೇಳ್ಬೋದು ಅವ್ರ ಮನೆ ಲಕ್ಷ್ಮಿ ನೋಡೋಕ್ಕೆ. ತುಂಬ ಚೆನ್ನಾಗಿತ್ತು. ಅಂದರೆ ಇರೋ ಇದರಲ್ಲೇ ಅವರು ತುಂಬ ಚೆನ್ನಾಗಿ ಮನೆ ಮೇಂಟೈನ್ ಮಾಡಿ ಅವರು ಈ ಥರ ಮಾಡಿದರು. ಜೊತೆಗೆ ಅವರು ಪೂಜೆಗೆ ಕೂತಿದ್ರಲ್ಲ, ಅವರಿಗೆ ಏನು ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡ್ತಾಯಿದ್ರು. ಅಂದರೆ ಮೇಡಮ್ ಹಸ್ಬೆಂಡ್ ಎಲ್ಲ ಹೋಗಿದ್ರು. ಸೊ ಹಾಗಾಗಿ ಅವರು ನಾದಿನಿ ಬಂದು ಅವರು ಏನು ಕೊಟ್ಟು ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರು. ಈಗ ಪ್ಯಾಸೇಜಿಂದ ನಾನು ಪೂರ್ತಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಮುಂದೆಗಡೆ ತುಂಬ ಜನ ಇದ್ದರು. ಸೊ ಹಾಗಾಗಿ ಇದು ಒಂದು ರೂಮ್ ಮಾಡಿದ್ದಾರೆ. ಇಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದರು ಒಳಗಡೆನೆ. ಇದು ಒಂದು ರೂಮು. ಸೊ ಹಾಗಾಗಿ ಇಲ್ಲೊಂದು ಬಾಗಿಲಿದೆಯಲ್ಲ, ಅದು ಬಂದು ಬಾತ್ರೂಮ್ ಮತ್ತು ಬಚ್ಚಲು ಮನೆ ಇದೆ. ಸೊ ಅದು ಅಟ್ಯಾಚ್ ಬಾತ್ರೂಮು. ಇದು ಎಂಟ್ರೆನ್ಸ್ಗೆ ಅಂದರೆ ರೂಮಿಗೆ ಎಂಟ್ರೆನ್ಸು. ಜೊತೆಗೆ ಇಲ್ಲಿ ಹಾಲಲ್ಲಿ ಒಂದು ಬುದ್ಧದ್ದು ಸ್ಟ್ಯಾಚ್ಯೂ ಹಾಕಿದ್ರು. ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತ್ರ ಅದಂತೂ. ಅದನ್ನು ಡೆಕೋರೇಷನ್ ಚೆನ್ನಾಗಿ ಮಾಡಿದರು. ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಅದು ಬುದ್ಧದ್ದು ನೋಡೋಕ್ಕೆ. ಅಂದರೆ ಎಂಟ್ರೆನ್ಸಿನ ಬಂದಿದ ತಕ್ಷಣ ಅದೇ ಕಾಣುತ್ತೆ. ಸೊ ಹಾಗಾಗಿ ಇದು ಒಂದು ಹಾಲು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇನ್ನೂ ಡೆಕೋರೇಷನ್ ರೆಡಿ ಮಾಡ್ತಾಯಿದ್ರು. ಸೊ ನಾನು ಇರಲಿ ಅಂತ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಆಗಿರ್ಬೋದು ಎಲ್ಲ. ಅಂದರೆ ಅವರು ಮತ್ತೆ ಏನು ಅವರು ಆರ್ಡ್ರ್ ಕೊಟ್ಟಿದ್ರಂತೆ. ಸೊ ಹಾಗಾಗಿ ಅವರು ಬಂದು ಎಲ್ಲ ಡೆಕೋರೇಷನ್ ಮಾಡಿ ಹೊರಟೋಗಿದ್ರು. ಇದು ಬಂದು ಕಿಚನ್ ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಮತ್ತು ಕಿಚನಲ್ಲಿ ಡೋರ್ಸು ಕಬೋರ್ಡ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲೊಂದು ರೂಮ್ ಇದೆ. ಇದನ್ನ ರೂಮು ಮಾಡ್ಕೊಬೋದು, ಇಲ್ಲಾಂದರೆ ಸ್ಟೋರೇಜ್ ಥರನೂ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ಒಂದು ಮಾಡ್ಕೊಂಡಿದ್ದಾರೆ. ಏಕೆಂದರೆ ಅಡುಗೆ ಮನೆದು ಏನೇನು ಪ್ರತಿಯೊಂದು ಏನು ಬರುತ್ತೆ ಸಾಮಗ್ರಿಗಳನ್ನೆಲ್ಲ ಅಲ್ಲಿ ಇಡ್ಬೋದು. ಇಲ್ಲಾಂದರೆ ಯಾರು ಜಾಸ್ತಿ ಜನ ಗೆಸ್ಟ್ ಬಂದರೆ ಅದನ್ನು ರೂಮಾಗೂ ಕನ್ವರ್ಟ್ ಮಾಡ್ಬೋದು ಅಂದ್ಬಿಟ್ಟು ಅಲ್ಲೊಂದು ರೂಮ್ ಮಾಡ್ಕೊಂಡಿದ್ದಾರೆ. ದೂರದಿಂದ ಅಡುಗೆ ಮನೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಹತ್ರಕ್ಕೆ ಹೋದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಏಕೆಂದರೆ ಕಬೋರ್ಡ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಕಬೋರ್ಡ್ ಸಿಸ್ಟಮ್ಸ್ ಎಲ್ಲ ಒಳಗಡೆನೇ ಸಿಂಕ್ ಎಲ್ಲ ಆಲ್ಮೋಸ್ಟ್ ಈಗ ಬ್ಯಾಂಗ್ಳೂರಲ್ಲೆಲ್ಲ ಸಿಂಕ್ ಇರಲೇಬೇಕು ಮನೆ ಒಳಗೆ ಅಲ್ವಾ. ಸೊ ಹಾಗಾಗಿ ಇದು ಬಂದು ಔಟ್ಸೈಡು. ಇದು ಬಂದು ಇನ್ನು ಮುಂದೆಗಡೆ ಕಟ್ಬೋದು. ಪ್ಲೇಸ್ ಬಿಟ್ಕೊಂಡಿದ್ದಾರೆ. ಮುಂದಕ್ಕೆ ಏನಾದ್ರು ಐಡಿಯಾ ಬಂತು ಅಂದರೆ ಮುಂದೆ ಏನಾದ್ರು ಕಟ್ಕೊತೀನಿ ಅಂತ ಹೇಳಿದ್ದಾರೆ. ಮುಂದೆಗಡೆ ಡೆಕೋರೇಷನ್ ನಡೀತಾ ಇತ್ತು. ಸೊ ಹಾಗಾಗಿ ನಾನು ಅಲ್ಲೇನೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಆಚೆಯಿಂದ ಈ ಥರ ಒಳಗಡೆ ಕಾಣುತ್ತೆ ನೋಡಿ, ಬುದ್ಧದ್ದು ಎದುರುಗಡೆ ಕಾಣುತ್ತೆ. ಅದು ಫೋಟೋ ಬಂದು ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ನೀಟಾಗಿ ಅರೇಂಜ್ ಮಾಡಿದರು.
ಮತ್ತು ಕಸ ಎಲ್ಲ ಗುಡಿಸ್ಬೇಕಾಗಿತ್ತು. ಪರವಾಗಿಲ್ಲ, ನಾವು ಈ ಥರನೇ ಇದ್ರೇ ಮನೆ ಒಂದು ವೀಡಿಯೋ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾನೇ ಇದ್ದೆ. ಅವ್ರ ಮನೇಲಿ ಬಂದಿರೋ ನೆಂಟರು ಆಗಿರ್ಬೋದು, ಇಲ್ಲ ಅಕ್ಕ ತಂಗಿ, ನಾದಿನಿ, ಊರ್ಗಿತಿಯರು ಎಲ್ಲರೂ ತುಂಬ ಚೆನ್ನಾಗಿ ನೀಟಾಗಿ ಡೆಕೋರೇಷನ್ ಮಾಡ್ತಾಯಿದ್ರು. ಅವ್ರು ಇಲ್ಲಿದ್ದಾರಲ್ಲ, ಇದು ಅವರ ಅಮ್ಮ. ಅವರು ಅಷ್ಟೇ ಹಣಿಯಾಗಿ ನಿಂತ್ಕೊಂಡು ಅವ್ರ ಮನೆಗೆಲ್ಲ ಹೆಲ್ಪ್ ಮಾಡಿ ಡೆಕೋರೇಷನ್ ಮಾಡ್ತಾಯಿದ್ರು. ಮತ್ತು ಬಂದು ಸಂಬಂಧಿಕರೆಲ್ಲ ಹೂವು ಕಟ್ಟೋಕ್ಕೆ ಕೂತ್ಕೊಂಡು ಹೂವನ್ನೆಲ್ಲ ಕಟ್ತಾಯಿದ್ರು. ಸಿಂಪಲಾಗಿ ಒಂದು ರಂಗೋಲಿ ಬಿಟ್ಟಿದ್ರು, ಅದು ಮಕ್ಕಳು ಎಲ್ಲ ಹಾಳು ಮಾಡಿಬಿಟ್ಟಿದ್ರು. ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಸಿಂಪಲಾಗಿರೋ ಒಂದು ರಂಗೋಲಿನ. ಅದೇ ಒಂಥರ ಒಂದು ಮನೆಗೆ ಏನು ಒಂಥರ ಏನಂತಾರೆ, ಅದು ತುಂಬ ಚೆನ್ನಾಗಿ ನೀಟಾಗಿ ಕಾಣುತ್ತೆ ಆ ಥರ ಮನೆ ಮುಂದೆ ರಂಗೋಲಿ ಹಾಕಿದ್ರೇ. ಮತ್ತು ನಮ್ಮ ಮೇಡಮ್ ಒಂದು ಫೋಟೋ ತಗೊಳ್ಳಿ ಅಂತ ಅಂದರು. ಸೊ ಹಾಗಾಗಿ ನಾನೊಂದು ಫೋಟೋ ತೆಗಿತಾ ಇದ್ದೆ ಮತ್ತು ವೀಡಿಯೋನೂ ಕ್ಯಾಪ್ಚರ್ ಮಾಡಿದೆ. ಅವ್ರ ಮನೆಗೆ ನಾದಿನಿ ಮತ್ತು ಅವ್ರ ಅತ್ತಿಗೆ ಎಲ್ಲ ಬಂದ್ರಲ್ವ, ಸೊ ಹಾಗಾಗಿ ಅದನ್ನು ನೋಡ್ತಾಯಿದ್ದೆ. ಇವಳು ಬಂದು 2ನೇ ಮಗಳು, ಇನ್ನೊಬ್ಳು ಬಂದು 1ನೇ ಮಗಳು. ಸೊ ಮಕ್ಕಳನ್ನ ಎಜುಕೇಷನ್ ಚೆನ್ನಾಗಿ ಕೊಡಿಸ್ತಾರೆ. ಒಬ್ಬಳು 5th ಸ್ಟ್ಯಾಂಡರ್ಡು, ಒಬ್ಬಳು 3rd ಸ್ಟ್ಯಾಂಡರ್ಡು. ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು. ಮತ್ತು ಅವರಿಗೆ ಅರ್ಶಿನ ಕುಂಕುಮ ಇಟ್ಟು ಅವರಿಗೆ ಬಾಗಿನ ಕೊಡೋದು, ಅಂದರೆ ಮುಯಿ ಕೊಡೋದು ಅಂತ ಮಾಡ್ತಾರಲ್ಲ, ಸೊ ಹಾಗಾಗಿ ಅವ್ರಿಗೆ ಕೊಡ್ತಾಯಿದ್ರು. ನಾನೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮುಯಿ ಕೊಡೋದೆಲ್ಲ ಮಾಡ್ತಿದ್ದಾರಲ್ಲ, ತುಂಬ ಚೆನ್ನಾಗಿತ್ತು. ಮತ್ತು ಅವರಿಬ್ಬರು ಬಂದು ಓರ್ಗಿತಿಯರು, ಅಕ್ಕ ತಂಗಿಯರು. ಅವರು ಒಂದು ಫ್ರೆಂಡ್ಸ್ ಥರ ಇದ್ದಾರೆ. ಒಂದು ಫ್ಯಾಮಿಲಿಲಿ ಏನು ಓರ್ಗಿತಿ ಥರ ಇಲ್ಲ, ಅತ್ತಿಗೆ ನಾದಿನಿ ಥರ ಇಲ್ಲ, ಫ್ರೆಂಡ್ಗಳ ಥರ ಇದ್ದಾರೆ. ತುಂಬ ಚೆನ್ನಾಗಿತ್ತು ಮಾತ್ರ. ಅವ್ರ ಮನೆಗೆ ಹೋಗಿದ್ದೆ ಒಂಥರ ಖುಷಿ ಆಯಿತು. ಏಕೆಂದರೆ ಅವ್ರು ಮಾತಾಡ್ಸೋದಿರ್ಬೋದು, ಅವ್ರು ನೋಡ್ಕೊತಿರೋದಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಅವ್ರನ್ನ. ಅವರು ನನ್ನ ಕರೆದಿದ್ದೇ ಒಂದು ಖುಷಿ ಆಗೋಯಿತು ನನಗೆ. ನಾನು ಹೋಗಿದ್ದು ಇನ್ನೂ ಒಂಥರ ಡಬಲ್ ಖುಷಿ ಆಗೋಯಿತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಯಿತು ಮತ್ತು ಕಾರ್ಯಕ್ರಮವೂ. ಮೇಡಮು ಅಷ್ಟೇ ಸಿಂಪ್ಲಿಸಿಟಿ ಆಗಿದ್ದಾರೆ ಅಲ್ವಾ, ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು ಮತ್ತು ಕಾರ್ಯಕ್ರಮವೂ. ಇವ್ರು ಬಂದು ನಾದಿನಿ, ತುಂಬ ಚೆನ್ನಾಗಿ ಅವರಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅವರಿಗೆ ಮುಯಿ ಕೊಡ್ತಾಯಿದ್ರು. ಸೊ ಅದೊಂದು ಪಿಕ್ಚರ್ ತೊಗೊಂಡು ಮತ್ತು ವೀಡಿಯೋನೂ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ತುಂಬ ಚೆನ್ನಾಗಿ ಮೂಡಿ ಬಂತು ಕಾರ್ಯಕ್ರಮ ಅಂತ ಹೇಳ್ಬೋದು. ಮತ್ತು ಸ್ಕೂಲಿಗೆ ರಜೆ ಹಾಕಿದ್ರು ಮತ್ತು ಅವರು ಆದರೆ ಬಟ್ ಸ್ಕೂಲೇನು ರಜಾ ಕೊಟ್ಟಿರಲಿಲ್ಲ. ಅವರು ಓಪನ್ ಮಾಡ್ಕೊಂಡು ಇನ್ನೊಬ್ರು ಆಂಟಿ ಕೆಲಸ ಮಾಡ್ತಿದ್ರಂತೆ. ಇಲ್ಲಿ ನೋಡಿ ಇವರೆಲ್ಲ ನನಗೆ ಫ್ರೆಂಡ್ ಆಗಿಬಿಟ್ರು. ಸೊ ಹಾಗಾಗಿ ನಾನೊಂದು ಸೆಲ್ಫಿ ಇಟ್ಕೊಂಡು ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ನನ್ನ ಮಗಳ ಜೊತೆ ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಮತ್ತು ನನ್ನ ಮಗಳು ಅಷ್ಟು ಬೇಗ ಅವರಿಗೆಲ್ಲ ಹೊಂದ್ಕೊಂಡು ಅವ್ರ ಜೊತೆ ಆಡೋದಾಗಿರ್ಬೋದು, ತೀಟೆ ಮಾಡೋದಿರ್ಬೋದು ಎಲ್ಲ ಮಾಡ್ತಾಯಿದ್ರು. ಖುಷಿ ಆಯಿತು ಅವಳೊಂಥರ ಎಲ್ಲರ ಜೊತೆನೂ ಮಿಂಗಲ್ ಆಗಿದ್ದು. ಲಾಸ್ಟಿಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ಪ್ಲೀಸ್ ನಮಗೆ ಸಬ್ಸ್ಕ್ರೈಬ್. ಊಟನೂ ಆಗಿರ್ಬೋದು, ಅವರು ಕ್ಯಾಂಟೀನಿಗೆ ಊಟಕ್ಕೆ ಆರ್ಡ್ರ್ ಕೊಟ್ಟಿದ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಊಟನೂ ಅಷ್ಟೇ. ಪ್ರತಿಯೊಂದು ಏನು ಪೂರಿ ಆಗಿರ್ಬೋದು, ಮತ್ತು ಒಬ್ಬಿಟ್ಟು ಆಗಿರ್ಬೋದು, ಅನ್ನ ಸಾರು, ಪಲಾವು, ಕೋಸಂಬರಿ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಊಟನೂ ಅಷ್ಟೇ. ಅವರು ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಊಟನೂ ಅರೇಂಜ್ ಮಾಡಿದರು. ತುಂಬ ಖುಷಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.